ಈಗ ನಮ್ಮ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಕಲೆ ಅಂತಂದ್ರೆ ಅದು ದೊಡ್ಡಾಟ ಅನ್ನತಕ್ಕಂಥದ್ದನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಉತ್ತರ ಕರಾವಳಿ ಒಳಗ ಯಕ್ಷಗಾನಕ್ಕೆ ಎಷ್ಟು ಮಾನ್ಯತೆ ಇದೆನೋ ಅಷ್ಟೇ ಮಾನ್ಯತೆ ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗನು ಕೂಡ ಈ ದೊಡ್ಡಾಟ ಕಲೆಗೆ ಇದೆ. ಆ ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಗಳ ಜಾತ್ರಾ ಮಹೋತ್ಸವದ ಮೊದಲನೇ ದಿವಸದ ಕಾರ್ಯಕ್ರಮ ಅಂತಂದ್ರ ಅದು 9ನೇ ತಾರೀಕು ರವಿವಾರ ದಿವಸ ರಾತ್ರಿ 9:30 ಸಣ್ಣ ಸಣ್ಣ ಕಲಾವಿದರನ್ನ ಕರೆದುಕೊಂಡು ನಾವು 9:30 ರತಿ ಕಲ್ಯಾಣ ಅನ್ನತಕ್ಕಂತ ಒಂದು ಶುದ್ಧ ಮೂಡಲಪಾಯ ದೊಡ್ಡಾಟದ ಆಖ್ಯಾನವನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ. ಆ ಕಲಾ ಪ್ರೇಕ್ಷಕರು ಮತ್ತ ಕಲಾವಿದರು, ದೊಡ್ಡಾಟ ಕಲಾ ಪ್ರೇಮಿಗಳನ್ನತಕ್ಕಂಥವ್ರೆಲ್ಲರೂ ಕೂಡ ಬಂದು ಈ ಒಂದು ಕಲೆಯನ್ನ ನೋಡಿ ಆಸ್ವಾದಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ನಾವು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಟದಲ್ಲಿ ಕಥೆಗಾರರಾಗಿ ಹೊನ್ನಪ್ಪ ಬಸಪ್ಪ ಜೋಗಿಯವರು, ಹಾರ್ಮೋನಿಯಂ ಬಾರಿಸ್ತಕ್ಕಂಥವ್ರು ಪಕ್ಕಿರಯ್ಯ ಅಮೋಗಿ ಮಠವರು, ಅದೇ ರೀತಿ ಮದ್ಲಿಯನ್ನು ಬಾರಿಸ್ತಕ್ಕಂಥ ಹುಡುಗ ಚಂದ್ರಪ್ಪ ಜೋಗಿ ಅಂತ ಹೇಳಿ, ಆ ನಂತರ ಕೃಷ್ಣ ಪಾತ್ರದಲ್ಲಿ ದೇವಪ್ಪ ಜೋಗಿ ಅನ್ನೋ ಹುಡುಗ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅದೇ ರೀತಿಗೆ ಕೌಂಡ್ಲಿಕನ ಪಾತ್ರವನ್ನ ಹೊನ್ನಪ್ಪ ಯಲ್ಲಪ್ಪ ಜೋಗಿ ಅನ್ನೋ ಹುಡುಗ ಹೊಸವಾದ್ರೂ ಕೂಡ ಬಹಳ ಚೆನ್ನಾಗಿ ತನ್ನ ಕಲೆಯನ್ನು ತೋರಿಸ್ತಾ ಇದ್ದಾನೆ. ಅದೇ ರೀತಿ ದ್ರೌಪದಿ, ಈ ದೊಡ್ಡಾಟದಲ್ಲಿ ಈ ದ್ರೌಪದಿಯ ಪಾತ್ರ ಏನು ಅನ್ನೋದನ್ನ ತಾವು ನಮ್ಮ ದೊಡ್ಡಾಟವನ್ನು ವೀಕ್ಷಣೆ ಮಾಡಿದಾಗನೇ ಅದರ ಮಹತ್ವ ಗೊತ್ತಾಗೋದು. ಆ ಒಂದು ಪಾತ್ರವನ್ನ ಅಬ್ದುಲ್ ಸಾಬ್ ಮಂದಲಾಪುರ್ ಆ ಹುಡುಗ ಮಾಡ್ತಕ್ಕಂತ ಒಂದು ಕುಣಿತ, ಹಾವಭಾವ ಇದನ್ನೆಲ್ಲ ನೋಡಿ ತಾವು ಆ ಹುಡುಗನ ಕಲೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾ, ಅದೇ ರೀತಿಯಾಗಿ ಈ ಒಂದು ನಮ್ಮ ದೊಡ್ಡಾಟದಲ್ಲಿ ಕಮಲರಾಜನ ಪಾತ್ರವನ್ನ ಕರಿಯಪ್ಪ ಪೂಜಾರ್ ಅಂತ ತಿಳ್ಕೊಂಡು ಸೀತಾರಳ್ಳಿ ಗ್ರಾಮದವರೇ ಮಾಡಿದ್ದಾರೆ. ಅದೇ ರೀತಿಯಾಗಿ ಚಿಕ್ಕ ಬಾಲಕಿಯರು ಕೂಡ ಈ ಒಂದು ದೊಡ್ಡಾಟದ ನರ್ತನವನ್ನ ಕಾಳ ಮತ್ತು ರಾಗ ಮತ್ತು ಏನು ಇದಕ್ಕೆ ಹೊಂದಿ ಕುಣಿತಾ ಇದ್ದಾರೆ. ಈ ಒಂದು ಇದನ್ನ ನಾನು ಹೇಳೋದಕ್ಕಿಂತ ತಾವು ದಿನಾಂಕ 9/2/2025 ರಾತ್ರಿ 9:00 ಬಂದು ಆ ಒಂದು ದೊಡ್ಡಾಟವನ್ನ ವೀಕ್ಷಣೆ ಮಾಡಿದಾಗನೇ ತಮಗೆ ಈ ದೊಡ್ಡಾಟದ ಕಲೆ ಏನು ಎಂಬುದನ್ನು ತಿಳ್ಕೊಳ್ಬೇಕಂತ ಹೇಳಿ ಸಾರ್ವಜನಿಕರು ಎಲ್ಲರೂ ಬಂದು ಆ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.